I am in a catch 22 situation. Have you heard this word, guys? Catch 22. I am in a catch 22 situation. What does it mean? ಕ್ಯಾಚ್ 22 ಅಂದರೆ ಏನು ಗೈಸ್? ಕ್ಯಾಚ್ 22 ಅಂದರೆ ನೀವು ಇಂಥ ಪ್ರಾಬ್ಲಮಲ್ಲಿ ಸಿಕ್ಬಿದ್ದಿದ್ದೀರಾ, ಅದರಿಂದ ಹೊರಗೆ ಬರೋಕ್ಕೆ ಆಗಲ್ಲ. ಇಟ್ ಮೀನ್ಸ್ ನೀವು ತುಂಬ ಡಿಫಿಕಲ್ಟ್ ಆಗಿರೋ ಸಿಚುವೇಶನಲ್ಲಿ ಇದ್ದೀರಾ, ಅದರಿಂದ ಹೊರಗೆ ಬರೋದಕ್ಕೆ ಆಗಲ್ಲ. ಸೊ ಅದನ್ನು ಕ್ಯಾಚ್ 22 ಅನ್ನುತ್ತಾರೆ. ಸೊ ಐ ಆಮ್ ಇನ್ ಅ ಕ್ಯಾಚ್ 22 ಸಿಚುವೇಶನ್ ಅಂದರೆ ಈ ಪ್ರಾಬ್ಲಮ್ನ ಸೊಲ್ಯೂಷನ್ ಇಲ್ಲ. ಸೊ ಲೆಟ್ ಅಸ್ ಲರ್ನ್ ಒನ್ ಮೋರ್ ಸೆಂಟೆನ್ಸ್ ಗೈಸ್. ಇಟ್ ಈಸ್ ಈಸಿಯರ್ ಸೇಡ್ ದೆನ್ ಡನ್. ಅಂದರೆ ಹೇಳೋದು ತುಂಬ ಸುಲಭ, ಆದರೆ ಅದನ್ನು ಮಾಡೋದು ಕಷ್ಟ. ಎಕ್ಸಾಂಪಲ್, ವಾಟ್ ಯು ಸೇಡ್ ಇಟ್ ಈಸ್ ಈಸಿಯರ್ ಸೇಡ್ ದೆನ್ ಡನ್. ನೀನು ಏನು ಹೇಳಿದೀಯಾ ಅದನ್ನು ಹೇಳೋದು ತುಂಬ ಸುಲಭ, ಆದರೆ ಮಾಡೋದು ತುಂಬ ಕಷ್ಟ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳುತ್ತಾರೆ ಗೈಸ್? ಇಟ್ ಈಸ್ ಈಸಿಯರ್ ಸೇಡ್ ದೆನ್ ಡನ್. ಅಂದರೆ ಹೇಳೋದು ಸುಲಭ, ಆದರೆ ಮಾಡೋದು ಕಷ್ಟ ಇದೆ. ಅದನ್ನು ಈಸಿಯರ್ ಸೇಡ್ ದೆನ್ ಡನ್ ಅನ್ನುತ್ತಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ಶೂಟ್ ದ ಬ್ರೀಸ್. What does it mean, guys? I am not going to shoot the breeze. It means that I am not going to talk something which is unimportant.